ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸಿದ್ಧ ಉಡುಪುಗಳ ತಯಾರಿಕೆ ಮಾಡುವ ಕಂಪನಿಗಳ ಸ್ಟಾಕ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕೋವಿಡ್-19 ಮಹಾಮಾರಿಯ ಕಾರಣದಿಂದಾಗಿ ಸಿದ್ಧ ಉಡುಪುಗಳ ವಲಯ 2 ವರ್ಷಗಳವರೆಗೆ ಬೇಡಿಕೆಯಲ್ಲಿ ಕುಸಿತವನ್ನು ಕಂಡಿತ್ತು. ಇದಾದ ನಂತರ ಕೊನೆಗೂ ಕಳೆದೊಂದು ವರ್ಷದಿಂದ ಅದು ಬೇಡಿಕೆಯಲ್ಲಿ ಚೇತರಿಕೆಯನ್ನು ಕಾಣ್ತಿದೆ. ಕೋವಿಡ್-19 ಮಹಾಮಾರಿಯ ಕಾರಣದಿಂದಾಗಿ ಸಿದ್ಧ ಉಡುಪುಗಳ ವಲಯ 2 ವರ್ಷಗಳವರೆಗೆ ಬೇಡಿಕೆಯಲ್ಲಿ ಕುಸಿತವನ್ನು ಕಂಡಿತ್ತು. ಇದಾದ ನಂತರ ಕೊನೆಗೂ ಕಳೆದೊಂದು ವರ್ಷದಿಂದ ಅದು ಮತ್ತೆ ಬೇಡಿಕೆಯಲ್ಲಿ ಚೇತರಿಕೆಯನ್ನು ಕಾಣ್ತಿದೆ. ಅಂದಾಜುಗಳ ಪ್ರಕಾರ ಭಾರತದ ಸಿದ್ಧ ಉಡುಪುಗಳ ಮಾರುಕಟ್ಟೆ 2024-25 ವೇಳೆಗೆ 8.1ರಿಂದ 8.2 ಲಕ್ಷ ಕೋಟಿಯ ಮಟ್ಟಕ್ಕೆ ಬೆಳೆಯುವ ನಿರೀಕ್ಷೆ ಇದೆ. ಈ ಅವಧಿಯಲ್ಲಿ 18% 20% ವಾರ್ಷಿಕವಾದ ಬೆಳವಣಿಗೆಯನ್ನು ಇದು ಸೂಚಿಸುತ್ತೆ. ಇನ್ನು ಹೊಸ ಮಳಿಗೆಗಳನ್ನು ಆರಂಭಿಸುವ ಮೂಲಕ ತಡೆ ಹಿಡಿದಿರುವ ಬೇಡಿಕೆಗಳಿಂದ, ಜೀವನ ಶೈಲಿಗಳ ಬದಲಾವಣೆಯಿಂದ ಹಾಗೂ ಗ್ರಾಹಕರ ಬ್ರ್ಯಾಂಡ್ನ ಅರಿವನ್ನು ಹೆಚ್ಚಿಸುವ ಮೂಲಕ ಈ ವಲಯ ಲಾಭ ಗಳಿಸುವುದಕ್ಕೆ ಸಿದ್ಧವಾಗ್ತದೆ. ಈ ಬೆಳವಣಿಗೆ ಸಿದ್ಧ ಉಡುಪುಗಳ ತಯಾರಿಕೆಯ ವಲಯದಲ್ಲಿರುವ ಕಂಪನಿಗಳಿಗೆ ನೇರವಾಗಿ ಲಾಭವನ್ನು ಮಾಡಿಕೊಡಲಿದೆ. ಇದು ಹೂಡಿಕೆದಾರರಿಗೆ ಈ ವಲಯದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ. ಆದಾಗ್ಯೂ ಈ ಕಂಪನಿಗಳ ಹಣಕಾಸು ವರ್ಷ 2024ರ 2ನೇ ತ್ರೈಮಾಸಿಕದ ಅವಧಿಯ ಆರ್ಥಿಕ ಫಲಿತಾಂಶಗಳು ಸಂಪೂರ್ಣವಾಗಿ ಭಿನ್ನವಾದ ಒಂದು ಚಿತ್ರಣವನ್ನೇ ಚಿತ್ರಿಸಿವೆ. ನೋಡಿ, ಸಿದ್ಧ ಉಡುಪುಗಳ ತಯಾರಿಕೆಯಲ್ಲಿ ತೊಡಗಿರುವ ಬಹಳಷ್ಟು ಕಂಪನಿಗಳು 2ನೇ ತ್ರೈಮಾಸಿಕದ ಅವಧಿಯಲ್ಲಿ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಫಲಿತಾಂಶಗಳನ್ನು ಕೊಟ್ಟಿವೆ. ಇದರ ಒಂದು ಕಾರಣ ಏನಪ್ಪ ಅಂದರೆ, ಬೇಡಿಕೆಯಲ್ಲಿನ ಗಮನಾರ್ಹವಾದ ಕುಸಿತದೊಂದಿಗೆ ವಿಸ್ತರಿಸಲ್ಪಟ್ಟ ಕಾಲಾಂತ್ಯದ ಮಾರಾಟಗಳ ಅಂದರೆ ಎಂಡ್ ಆಫ್ ಸೀಸನ್ ಸೇಲ್ EOSS ಈ ಕಾರಣದಿಂದ ಕಂಪನಿಯ ಲಾಭಗಳ ಮೇಲೆ ಬಿದ್ದ ಒತ್ತಡ ಆಗಿದೆ. ಇನ್ನು ಕೆಲವು ಕಂಪನಿಗಳಿಗೆ ಕಚ್ಚಾ ವಸ್ತುಗಳ ಬೆಲೆ ಇಳಿಕೆ ಸ್ವಲ್ಪ ಮಟ್ಟಿನ ನೆಮ್ಮದಿಯನ್ನು ಕೊಟ್ಟಿದೆ. ಇದೇ ಕಾರಣದಿಂದಾಗಿ KPR ಮಿಲ್, AB ಫ್ಯಾಷನ್ ಮತ್ತು ಲಕ್ಸ್ ಇಂಡಸ್ಟ್ರೀಸ್ಗಳಂತಹ ಕಂಪನಿಗಳು ತಮ್ಮ ಒಟ್ಟಾರೆ ಆದಾಯದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆ ಕಂಡರೂ ಕೂಡ ಲಾಭಗಳಲ್ಲಿ ಇಳಿಕೆಯನ್ನು ಕಂಡಿವೆ. AB ಫ್ಯಾಷನ್, ಅಲೋಕ್ ಇಂಡಸ್ಟ್ರೀಸ್ ಮತ್ತು ಸತ್ಲೇಜ್ ಟೆಕ್ಸ್ಟೈಲ್ಸ್ಗಳಂತಹ ಕಂಪನಿಗಳು ತಮ್ಮ ನಷ್ಟ ಮತ್ತಷ್ಟು ಹೆಚ್ಚಾಗಿದ್ದುದನ್ನು ಕಂಡಿವೆ. ಕೆಲವೇ ಲಾಭ ಗಳಿಕೆಯ ಸ್ಥಿತಿಯಿಂದ ನಷ್ಟಕ್ಕೆ ಕುಸಿದಿವೆ. ತಸ್ವಾ ಮತ್ತು TMRW ಫ್ಯಾಷನ್ಗಳಂತಹ ಹೊಸ ಬ್ರ್ಯಾಂಡ್ಗಳು ಅನುಭವಿಸಿದ ನಷ್ಟವನ್ನು AB ಫ್ಯಾಷನ್ ಕಂಪನಿಯ ಲಾಭದ ಅಂತರದ ಮೇಲೆ ಒತ್ತಡ ಹೇರಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಮದುವೆಗಳನ್ನು ಮುಂದಕ್ಕೆ ಹಾಕಿದ್ದೇ ಇದಕ್ಕೆ ಕಾರಣ ಆಗಿರಬಹುದು. ಇದರೊಂದಿಗೆ ಐಚ್ಛಿಕ ಬೇಡಿಕೆಗಳಲ್ಲಿನ ಹಿಂಜರಿಕೆ ಒಟ್ಟಾರೆ ಬೇಡಿಕೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ. ಆದರೆ ಇಂತಹ ಸವಾಲಿನ ಸಮಯಗಳಲ್ಲೂ ಕೂಡ ಕೆಲ ಕಂಪನಿಗಳು ತಮ್ಮ ಆದಾಯ ಕಾರ್ಯಾಚರಣೆಯ ಲಾಭ ಮತ್ತು ಲಾಭಗಳಲ್ಲಿನ ಉತ್ತಮವಾದ ಬೆಳವಣಿಗೆಯನ್ನು ದಾಖಲಿಸಿವೆ. ರೂಪಾ ಅಂಡ್ ಕೋ ಡಾಲರ್ ಇಂಡಸ್ಟ್ರೀಸ್ ಮತ್ತು ಟ್ರೆಂಟ್ಗಳು ಇಂತಹ ಕಂಪನಿಗಳಲ್ಲಿ ಸೇರಿರುವ ಕೆಲ ಕಂಪನಿಗಳಾಗಿವೆ. 10% LFL ಅಥವಾ ಲೈಕ್ ಫಾರ್ ಲೈಕ್ ಮಾರಾಟಗಳೊಂದಿಗೆ ಹೊಸ ಮಳಿಗೆಗಳನ್ನು ಆರಂಭಿಸಿದ್ದು ಟ್ರೆಂಟ್ ಕಂಪನಿಯ ಪ್ರಬಲವಾದ ಆದಾಯ ಏರಿಕೆಯ ಮೇಲೆ ಪ್ರಭಾವ ಬೀರಿತ್ತು. ಇದನ್ನು ಒಂದು ದೃಢವಾದ ಬೆಳವಣಿಗೆ ಅಂತ ಪರಿಗಣಿಸಬಹುದಾಗಿದೆ. ಕಂಪನಿಯ ಸ್ಥಾಪಿತ ಹಾಗೂ ಅಷ್ಟೇ ಸಂಖ್ಯೆಯ ಮಳಿಗೆಗಳು 1 ವರ್ಷದ ಅವಧಿಯಲ್ಲಿ ಸಾಧಿಸಿದ ಮಾರಾಟಗಳಲ್ಲಿನ ಏರಿಕೆಯನ್ನು LFL ಸೂಚಿಸುತ್ತೆ. ಇದು ಹೊಸದಾಗಿ ಆರಂಭಿಸಿದ ಅಥವಾ ಸ್ವಾಧೀನಪಡಿಸಿಕೊಂಡ ಅಥವಾ ಮುಚ್ಚಲಾದ ಮಳಿಗೆಗಳು ದಾಖಲಿಸಿದ ಮಾರಾಟದ ಪ್ರಭಾವದ ಹೊರತಾಗಿದೆ. ಈ ವಲಯದ ಮುನ್ನೋಟದ ಬಗ್ಗೆ ನೀವೀಗ ಅಚ್ಚರಿಗೊಂಡಿರಬಹುದು. ಯಾಕೆಂದರೆ ಕಳೆದ ತ್ರೈಮಾಸಿಕದ ಅವಧಿ ಕಳೆಗುಂದಿದ ಆರ್ಥಿಕ ಸಾಧನೆಯ ಹೊರತಾಗಿಯೂ ಕೂಡ ಎಕ್ಸ್ಪರ್ಟ್ಗಳು ಏರುಗತಿಯ ಸಾಧನೆಯ ನಿರೀಕ್ಷೆಯೊಂದಿಗೆ ಮುಂದುವರೆದಿದ್ದಾರೆ. ನೋಡಿ, ಫಲಿತಾಂಶಗಳು ತೃಪ್ತಿಕರವಾಗಿ ಇಲ್ಲದೇ ಇದ್ದರೂ ಕೂಡ ಎಕ್ಸ್ಪರ್ಟ್ಗಳು ಈ ಕಂಪನಿಗಳ ಬಗ್ಗೆ ಧನಾತ್ಮಕವಾದ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. 3ನೇ ತ್ರೈಮಾಸಿಕದ ಅವಧಿಯಲ್ಲಿ ಹಬ್ಬಗಳ ಸಮಯದ ಹಾಗೂ ಐಷಾರಾಮಿ ವಲಯದ ಬೇಡಿಕೆಗಳಲ್ಲಿ ಏರಿಕೆಯಾಗುವ ಸಾಧ್ಯತೆಯನ್ನು ಕೆಲ ಕಂಪನಿಗಳ ಆಡಳಿತ ಮಂಡಳಿಗಳು ಸಹ ವ್ಯಕ್ತಪಡಿಸಿವೆ. ಮುಂಬರುವ ತ್ರೈಮಾಸಿಕ ಅವಧಿಗಳಲ್ಲಿನ ಈ ವಲಯದ ಮುನ್ನೋಟ ಬಹಳಷ್ಟು ಧನಾತ್ಮಕವಾಗಿ ಉಳಿದಿವೆ. ಮಂತ್ರಿ ಫಿನ್ಮಾರ್ಟ್ನ ಸ್ಥಾಪಕರಾದ ಅರುಣ್ ಮಂತ್ರಿಯವರು ಹೇಳೋ ಪ್ರಕಾರ ತಮ್ಮ ವೆಚ್ಚಗಳಲ್ಲಿನ ಇಳಿಕೆಯಿಂದ ಹಾಗೂ ಕಚ್ಚಾ ವಸ್ತುಗಳ ಬೆಲೆಗಳಲ್ಲಿನ ಕುಸಿತದಿಂದ ಕಂಪನಿಗಳು ಲಾಭವನ್ನು ಪಡೆಯಲಿವೆ. ದೀರ್ಘಾವಧಿಯ ದೃಷ್ಟಿಯಿಂದ ಇದು ಬಹಳಷ್ಟು ಷೇರುಗಳ ಬೆಲೆಗಳಲ್ಲಿ ಪರಿಷ್ಕರಣೆಯೂ ಆಗಬಹುದು ಅನ್ನೋದು ಇದರ ಅರ್ಥ. ಇನ್ನು PLI ಯೋಜನೆಯ ಈ ವಲಯಕ್ಕೆ ಬೆಳವಣಿಗೆಯ ವೇಗವರ್ಧಕ ಆಗಿದೆ. ಮುಂಬರುವ ತ್ರೈಮಾಸಿಕ ಅವಧಿಗಳಲ್ಲಿ ಈ ವಲಯಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿದೆ. ಆರ್ಥಿಕತೆ ಚೇತರಿಸಿಕೊಳ್ತಾ ಇರುವಂತೆ ಚೀನಾದ ಕಂಪನಿಗಳು ದೇಶೀಯ ಕಂಪನಿಗಳಿಗೆ ಬಲವಾದ ಸ್ಪರ್ಧೆಯನ್ನು ಒಡ್ಡಬಹುದಾಗಿದೆ. ಆದಾಗ್ಯೂ ಕೂಡ ದೇಶೀಯ ಕಂಪನಿಗಳು ದೇಶೀಯ ಬೇಡಿಕೆಗಳೊಂದಿಗೆ ರಫ್ತು ಬೇಡಿಕೆಯನ್ನು ಸಹ ಸಮರ್ಥವಾಗಿ ಪೂರೈಸುತ್ತಿವೆ. ಸರ್ಕಾರದಿಂದ ಈ ವಲಯಕ್ಕೆ ಸಿಕ್ಕಿರುವ ಬೆಂಬಲ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು 3ನೇ ತ್ರೈಮಾಸಿಕ ಅವಧಿಯಲ್ಲಿ ಬೇಡಿಕೆಗಳು ಚೇತರಿಸಿಕೊಳ್ಳುವ ಸಾಧ್ಯತೆ ಇದ್ದರೆ ಈ ವಲಯದ ಯಾವ ಕಂಪನಿಗಳು ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿವೆ, ಮೌಲ್ಯಮಾಪನಗಳು ಹೇಗಿರಲಿವೆ
ಹಾಗೂ ಯಾವ ಷೇರುಗಳು ನಿಮ್ಮ ಪೋರ್ಟ್ಫೋಲಿಯೋಗೆ ಪ್ರವೇಶವನ್ನು ಪಡೆಯುವ ಅರ್ಹತೆಯನ್ನು ಹೊಂದಿವೆ. ಈ ಕ್ಷಣದಲ್ಲಿ ಕೆಲ ಕಂಪನಿಗಳನ್ನು ಹೊರತುಪಡಿಸಿದರೆ ಬಹಳಷ್ಟು ಕಂಪನಿಗಳು ಸೂಕ್ತವಾದ ಮೌಲ್ಯವನ್ನು ಹೊಂದಿರುವಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಅರವಿಂದ್ ಲಿಮಿಟೆಡ್, ಕಿಟೆಕ್ಸ್ ಗಾರ್ಮೆಂಟ್ಸ್ಗಳನ್ನು ಬಿಟ್ಟು ಇತರೆಲ್ಲ ಕಂಪನಿಗಳು PEಯ 40 ಪಟ್ಟಿಗೂ ಹೆಚ್ಚಿನ ಮಟ್ಟದಲ್ಲಿ ವ್ಯವಹಾರವನ್ನು ನಡೆಸುತ್ತವೆ. ಅರುಣ್ ಮಂತ್ರಿಯವರ ಪ್ರಕಾರ ಹೇಳೋದಾದರೆ 6 ರಿಂದ 9 ತಿಂಗಳುಗಳವರೆಗಿನ ಹೂಡಿಕೆಯ ದೃಷ್ಟಿಕೋನದಿಂದ AB ಫ್ಯಾಷನ್, ಅರವಿಂದ್ ಲಿಮಿಟೆಡ್ಗಳನ್ನು ಪ್ರಯತ್ನಿಸಬಹುದು. ದೀರ್ಘಾವಧಿ ಹೂಡಿಕೆಯ ಕಾರ್ಯತಂತ್ರವನ್ನು ಇಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ದೂರ ಇರಬೇಕು. ಯಾಕೆಂದರೆ ಮುಂಬರಲಿರುವ ಚುನಾವಣೆಗಳ ದೃಷ್ಟಿಯಿಂದ ಒಂದು ಮಧ್ಯಮಾವಧಿ ಕಾರ್ಯತಂತ್ರವನ್ನು ಹೊಂದಿರುವುದು ಬುದ್ಧಿವಂತಿಕೆಯ ಲಕ್ಷಣ ಆಗುತ್ತೆ. ಇನ್ನು ABL ಫ್ಯಾಷನ್ ಷೇರುಗಳನ್ನು ನೀವು 285ರ ಟಾರ್ಗೆಟ್ ದರದಲ್ಲಿ ಹಾಗೂ 190ರ ಸ್ಟಾಪ್ ಲಾಸ್ನೊಂದಿಗೆ ಕೊಳ್ಳಬಹುದಾಗಿದೆ. ಅರವಿಂದ್ ಲಿಮಿಟೆಡ್ ಷೇರುಗಳಿಗೆ 298ರ ಟಾರ್ಗೆಟ್ ದರ ಆಗಿದ್ದು ಇದರ ಸ್ಟಾಪ್ ಲಾಸ್ 195 ಆಗಿರಬೇಕು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಗಾರ್ಮೆಂಟ್ ಕಂಪನಿಗಳು ಉತ್ತಮವಾದ ಫಲಿತಾಂಶಗಳನ್ನು ತೋರಿಸುತ್ತಿರದಿದ್ದರೂ ಕೂಡ ಈ ಹಣಕಾಸು ವರ್ಷದ ದ್ವಿತೀಯಾರ್ಧದಲ್ಲಿ ಹಬ್ಬಗಳ ಸಮಯದ ಕಾರಣದಿಂದಾಗಿ ಚೇತರಿಸಿಕೊಳ್ಳುವ ಬದಲು ಸಾಧ್ಯತೆಗಳನ್ನು ಹೊಂದಿವೆ. ಹೀಗಾಗಿ 6 ರಿಂದ 9 ತಿಂಗಳವರೆಗಿನ ದೃಷ್ಟಿಯಿಂದ ಕಟ್ಟುನಿಟ್ಟಾದ ಸ್ಟಾಪ್ ಲಾಸ್ಗಳೊಂದಿಗೆ ಕೆಲ ಕಂಪನಿಗಳ ಷೇರುಗಳನ್ನು ನೀವು ಕೊಂಡುಕೊಳ್ಳಬಹುದಾಗಿದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.